ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನಿವತ್ತು ನ್ಯೂ ಕಸ್ಟಮರ್ ನಿಮಗೆ ಬ್ಲೌಸ್ ಕೊಟ್ಟಾಗ ಅವರಿಗೆ ನೀವು ಯಾವುದೆಲ್ಲ ಮೆಥಡ್ ಮತ್ತು ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ತುಂಬ ನಿಮಗೆ ಹೆಲ್ಪ್ ಆಗುವಂಥ ಟಿಪ್ಸ್ ಇದೆ. ಅದಕ್ಕೂ ಮೊದಲು ನಾನು ಬೋಟ್ ನೆಕ್ ಬ್ಲೌಸ್ ಅಂದರೆ ಸಾದಾ ಬ್ಲೌಸ್, ನಾನು ಲೈನಿಂಗ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಬೋಟ್ ನೆಕ್ಕಲ್ಲಿ. ಇವತ್ತು ಲೈನಿಂಗ್ ಹಾಕ್ತೇನೆ, ವಿತೌಟ್ ಲೈನಿಂಗ್ ಬೋಟ್ ನೆಕ್ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ, ಹಾಗೆ ಕೆಲವು ಹೊಸ ಕಸ್ಟಮರ್ ಬಂದಾಗ ಹೇಗೆ ನಿಮಗೆ ಅವರ ಬಟ್ಟೆನ ತಗೊಳ್ಳೋದು, ಹೇಗೆ ಅಳತೆನ ತಗೊಳ್ಳೋದು, ಹೇಗೆ ಕಟ್ಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಹೊಸ ಕಸ್ಟಮರ್, ನ್ಯೂ ಕಸ್ಟಮರ್ ನಿಮಗೆ ಬಟ್ಟೆ ಕೊಡ್ತಾರೆ ಅಂದರೆ ನೀವು ಸ್ಟಿಚ್ ಮಾಡಿ ಕೊಟ್ಟಿರೋದು ಬೇರೆಯವರು ವೇರ್ ಮಾಡಿರೋದನ್ನು ನೋಡಿ ಚೆನ್ನಾಗಾಗಿದ್ದರೆ ಇದು ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ನಿಮ್ಮ ಹತ್ರ ಸ್ಟಿಚ್ ಮಾಡಿಸೋದಕ್ಕೆ ಬಂದಿರ್ತಾರೆ. ಇಲ್ಲದೇ ಇದ್ದರೆ ನೀವೇನಾದರೂ ನಿಮ್ಮ ಅಂಗಡಿ ಎಲ್ಲರಿಗೂ ಕಾಣಿಸೋ ಹಾಗೆ ಇತ್ತು ಅಂದರೆ ಅಲ್ಲೂ ಸಹ ನೋಡಿಬಿಟ್ಟು ನ್ಯೂ ಕಸ್ಟಮರ್ ಜಾಸ್ತಿ ಬರ್ತಾರೆ. ನ್ಯೂ ಕಸ್ಟಮರ್ ಒಂದ್ಸಲಿ ಬಂದ ಮೇಲೆ ನಿಮ್ಮ ಹತ್ರನೇ ಕಾಯಂ ಆಗಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂದರೆ ನೀವು ಯಾವುದೆಲ್ಲ ಮೆಥಡ್ ಫಾಲೋ ಮಾಡಬೇಕು, ಹೇಗೆ ಅವರ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನಾನು ಬೋಟ್ ನೆಕ್ ವಿತೌಟ್ ಲೈನಿಂಗ್ ಬ್ಲೌಸನ್ನು ತುಂಬ ನಿಧಾನವಾಗಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಯಾರಿಗೆಲ್ಲ ಬೋಟ್ ನೆಕ್ ಬ್ಲೌಸ್ ಕನ್ಫ್ಯೂಸ್ ಇದೆ ಈ ವಿಡಿಯೋನ ನೋಡಿ, ಮಿಸ್ ಮಾಡ್ದೇನೆ ಸ್ಕಿಪ್ ಮಾಡ್ದೇನೆ ನೋಡಿ. ಫ್ರೆಂಡ್ಸ್, ಈಗ ನ್ಯೂ ಕಸ್ಟಮರ್ ನನಗೆ ಏನಾದರೂ ಬಟ್ಟೆ ಕೊಡೋಕ್ಕೆ ಬಂದಾಗ ನಾನು ಫಸ್ಟು ತಗೊಳ್ತೀನಿ, ಅವರ ಬ್ಲೌಸನ್ನು ತಗೊಳ್ತೀನಿ. ಅವ್ರ ಬ್ಲೌಸು ಚೆನ್ನಾಗಿಲ್ಲ, ಈ ಅಳತೆ ಬ್ಲೌಸು ಚೆನ್ನಾಗಿಲ್ಲ, ನನಗೆ ಹೇಗೆ ಹೊಲಿದ್ರು ಯಾವ ಟೈಲರ್ ಹೊಲಿದ್ರು ಸರಿ ಆಗಲ್ಲ ಅಂತ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಈ ರೀತಿ ಹೇಳೋದು. ಮಧ್ಯಮ ವಯಸ್ಸವರು ಹೇಳ್ತಾರೆ, ಒಂದು 35ರಿಂದ 40-45 ಒಳಗಿರೋ ಲೇಡೀಸು ಈ ರೀತಿ ಹೇಳ್ತಾರೆ. ಅವರಿಗೆ ಸ್ವಲ್ಪ ಬ್ಲೌಸು ಕರೆಕ್ಟ್ ಆಗೋದು ಕಡಿಮೆ. ಅಂದರೆ ಅವ್ರಿಗೇನಾದರೂ ಬ್ಲೌಸು ಹೊಲ್ದಿರೋದು ಕರೆಕ್ಟ್ ಆಗಿಬಿಟ್ರೆ ನೀವೇ ಫಿಕ್ಸ್ ಟೈಲರ್ ಆಗಿಬಿಡ್ತೀರಾ. ನಾವು ಫಸ್ಟು ಅವರನ್ನು ಕರೆಕ್ಟಾಗಿ ಅವ್ರ ಅಳತೆ ಬ್ಲೌಸು ಇಲ್ಲ, ಕರೆಕ್ಟ್ ಇದೆ ಅಳತೆ ಬ್ಲೌಸು, ಇದೇ ಅಳತೆಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿ ಅಂತೇಳಿ ಒಂದು ಬ್ಲೌಸನ್ನು ತಂದರು ಅಂದರೆ ನೀವು ಅದೇ ಬ್ಲೌಸನ್ನು ತೊಗೊಂಡ್ಬಿಟ್ಟು ಬೇಗ ಸ್ಟಿಚ್ ಮಾಡಿಕೊಡಿ. ಯಾಕಂದರೆ ಹೊಸ ಕಸ್ಟಮರು ಫಸ್ಟು ನೀವು ಎಷ್ಟು ಬೇಗ ಬ್ಲೌಸನ್ನು ಕೊಡ್ತೀರಾ ಅನ್ನೋದು ನೋಡ್ತಾರೆ, ಹೇಗೆ ಫಿಟ್ಟಿಂಗ್ ಮಾಡಿ ಹೊಲಿದು ಕೊಡ್ತೀರಾ ಅನ್ನೋದನ್ನು ಸಹ ನೋಡ್ತಾರೆ. ಏನಾದರೂ ನ್ಯೂ ಕಸ್ಟಮರ್ ನಿಮಗೆ ಬ್ಲೌಸ್ ಕೊಟ್ಟಾಗ ಫಸ್ಟು ಒಂದು ಬ್ಲೌಸು ಶಾಂಪಲಿಗೆ ಕೊಡ್ತಾರವರು, ಆಗ ನೀವು ಬೇಗ ಹೊಲಿದನ್ನ ಕೊಡಿ. ಮತ್ತು ಅವ್ರೇನಾದರೂ ಅಳತೆ ಬ್ಲೌಸ್ ತಂದುಬಿಟ್ಟು ಇದು ಸ್ವಲ್ಪ ಕರೆಕ್ಟಾಗಿಲ್ಲ, ಚೆನ್ನಾಗಿ ಮಾಡಿ ಹೊಲಿರಿ, ಶೋಲ್ಡರ್ ಡ್ರಾಪ್ ಆಗುತ್ತೆ, ನೆರಿಗೆ ಬರುತ್ತೆ ಅಂತ ಹೇಳಿ ಏನಾದರೂ ಪ್ರಾಬ್ಲಮ್ಸ್ ಹೇಳಿದ್ರು ಅಂದರೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿ ಕೊಡಿ. ಆಗ ಅವರು ನೀವು ಹೇಳಿ, ನಿಮ್ಮದು ಬ್ಲೌಸ್ ನಾನು ಫಸ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೂಸು ಟೈಟು ಆದರೆ ನಾನು ಅದನ್ನು ಕರೆಕ್ಟ್ ಮಾಡಿ ಕೊಡ್ತೀನಿ, ನೀವು ವೇರ್ ಮಾಡಿ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಬ್ಲೌಸನ್ನು ಕೊಡ್ಬೋದು ಅಂತೇಳಿ ನೀವು ಹೇಳಿ. ಆಗ ಅವರು ಬ್ಲೌಸನ್ನು ವೇರ್ ಮಾಡಿ ನೋಡಿ. ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕೆಲವು ಕಸ್ಟಮರ್ ಅಂದರೆ ನ್ಯೂ ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಕೆಲವರಿಗೆ ಪರ್ಫೆಕ್ಟಾಗೇ ಇರಬೇಕು, ಅವರಿಗೆ ನೀವು ಸ್ವಲ್ಪ ಇನ್ನೂ ಚೆನ್ನಾಗೇ ಫಿಟ್ಟಿಂಗ್ ಬ್ಲೌಸು ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ. ಫ್ರೆಂಡ್ಸ್, ಈಗ ನಾವು 20 ಮತ್ತು 20ರಿಂದ 30 ವರ್ಷದ ಹುಡುಗಿಯರು ಬ್ಲೌಸ್ ಕೊಡೋಕ್ಕೆ ಬಂದಾಗ ಅವರ ಮೆಂಟಲಿಟಿನೂ ಬೇರೆ ಇರುತ್ತೆ. ಅವರಿಗೆ ನೀವು ಯಾವ ರೀತಿ ಹೇಳಬೇಕು ಅಂದರೆ, ಅವರು ನ್ಯೂ ಕಸ್ಟಮರ್ ಆಗಿದ್ದರೆ, ಈಗ ಕಾಲೇಜಿಗೆ ಹೋಗೋವಂಥ ಹುಡುಗಿಯರಾದರೆ ಅವರು ಏನು ಮಾಡ್ತಾರೆ ಅಂದರೆ ಆದಷ್ಟು ಮೊಬೈಲಲ್ಲಿ ಸರ್ಚ್ ಮಾಡಿಬಿಟ್ಟು ಇದೇ ರೀತಿ ಡಿಸೈನನ್ನು ಸ್ಟಿಚ್ ಮಾಡಿ ಅಂತೇಳಿ ತೊಗೊಂಡು ಬರ್ತಾರೆ. ಕೆಲವು ಹುಡುಗಿಯರಿಗಂತೂ ಏನೂ ಗೊತ್ತಿರಲ್ಲ, ಅವರು ಹೇಳ್ತಾ ಇರೋದು ಒಂದೇ, ಬ್ಯಾಕಲ್ಲಿ ಬ್ರಾಡ್ ಇಡಿ ಅಂತ ಹೇಳ್ತಾ ಇರ್ತಾರೆ, ಮತ್ತು ನಿಮಗೆ ಇಷ್ಟ ಆಗುವಂಥ ಚೆನ್ನಾಗಿರೋ ಡಿಸೈನನ್ನು ಸ್ಟಿಚ್ ಮಾಡಿ ಅಂತ ಹೇಳ್ತಿರ್ತಾರೆ. ಆ ಥರ ಹುಡುಗಿಯರಿಗೆ ಅಂದರೆ ಕಾಲೇಜ್ ಹೋಗ್ತಿರೋಂಥ, ಡಿಗ್ರಿ ಮಾಡ್ತಿರೋಂಥ ಹುಡುಗಿಯರಿಗೆಲ್ಲ ನೀವೇ ಹೇಳಬೇಕು ಯಾವ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ನೀವೇ ಹೇಳಬೇಕಾಗತ್ತೆ. ಯಾಕಂದರೆ ಕೆಲವು ಹುಡುಗಿಯರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿ. ಡಿಗ್ರಿ ಹೋಗೋವಂಥ ಹುಡುಗಿಯರು ಮತ್ತು ಕಾಲೇಜಿಗೆ ಹೋಗೋವಂಥ ಹುಡುಗಿಯರು, ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥವ್ರು ನಿಮಗೆ ಬ್ಲೌಸ್ ನ್ಯೂ ಕಸ್ಟಮರ್ ಬಂದರು ಅಂತ ಹೇಳಿದ್ರೆ ನೀವು ಅವರಿಗೆ ಹೇಳಿ, ಪ್ರಿನ್ಸ್ ಕಟ್ಟು ಮತ್ತು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಸ್ಟಿಚ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ, ನೀಟಾಗಿ ಫಿಟ್ಟಿಂಗ್ ಕೂರತ್ತೆ ಅಂತ ಟೈಲರ್ ನಾವು ಹೇಳಿದಾಗ ಅವರಿಗೆ ಒಂದು ಕರೆಕ್ಟಾಗಿ ಗೊತ್ತಾಗುತ್ತೆ. ಅವರಿಗೆ ಸ್ಟಿಚ್ಚಿಂಗು ಸಹ ನಾವು ನೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ಇನ್ನೊಂದು ಸಲ ನಮಗೆ ಬ್ಲೌಸು ಕಾಯಂ ಆಗಿ ಕೊಡ್ತಾರೆ. ಈ ರೀತಿ ನಾವು ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು. ಮತ್ತು ಯಾವ ರೀತಿ ಹೊಲಿದ್ರೆ ಯಾವ ರೀತಿ
ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಟೈಲರ್ ಆದ ನಮಗೆ ಗೊತ್ತಿರುತ್ತೆ, ಅದನ್ನು ಹೇಳಬೇಕಾಗತ್ತೆ. ಮತ್ತು ಕೆಲವು ಹುಡುಗಿಯರು ಏನು ಅಂದರೆ ಅವರೆಲ್ಲ ಫೋನಲ್ಲೇ ನೋಡಿಬಿಟ್ಟು ಬ್ಲೌಸನ್ನು ಸ್ಟಿಚ್ ಇದೇ ರೀತಿ ಮಾಡಬೇಕು ಅಂತೇಳಿ ತಂದುಕೊಡ್ತಾರೆ. ನೀವು ಅದೇ ರೀತಿನೇ ಸ್ಟಿಚ್ ಮಾಡಿಕೊಡಿ, ಆವಾಗ ತುಂಬ ಖುಷಿ ಆಗುತ್ತೆ. ಈ ರೀತಿ ನಾವು ಟೈಲರ್ ಆದವರು ಆ ವಯಸ್ಸಿನ ಕಸ್ಟಮರ್ನ ನಾವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಅದೇ ನಿಮಗೆ ಸ್ವಲ್ಪ ಏಜ್ ಆದವರು ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟರು ಅಂತ ಅಂದರೆ, ಏಜ್ ಆದವರು ಏನು ಕೇಳ್ತಾರೆ ಅಂದರೆ, ನಮಗೆ ಡಿಸೈನ್ ಏನು ಬೇಡಮ್ಮ, ನಾವು ಕೊಟ್ಟಿರೋ ಬ್ಲೌಸ್ ಅಳತೆಗೆ ಕರೆಕ್ಟಾಗಿ ನೀನು ಹೊಲ್ಕೊಟ್ರೆ ಸಾಕು ಅಂತ ಹೇಳ್ತಿರ್ತಾರೆ. ಆ ರೀತಿ ಏಜ್ ಆದವರಿಗೆ ನೀವು ಕರೆಕ್ಟ್ ಅವ್ರು ಯಾವ ರೀತಿ ಮೆಜರ್ಮೆಂಟ್ ಕೊಟ್ಟಿರ್ತಾರೋ, ಇಲ್ಲ ಬಾಡಿ ಮೆಜರ್ಮೆಂಟ್ ಕೊಟ್ಟಿರ್ತಾರೋ ಅದೇ ರೀತಿ ಹೊಲ್ಕೊಡಿ. ಅವರಿಗೆ ಯಾವುದೇ ಥರ ಡಿಸೈನ್ ಆಗಲಿ ಏನೂ ಅವಶ್ಯಕತೆ ಇರಲ್ಲ. ಅವ್ರು ನೋಡೋದು ಫಿಟ್ಟಿಂಗು. ಮತ್ತು ತುಂಬ ಏಜ್ ಆದವರಿಗೆ ತುಂಬ ಫಿಟ್ಟಿಂಗಲ್ಲೂ ಸಹ ಹೊಲಿಬಾರ್ದು. ಯಾಕಂದರೆ ಏಜ್ ಆದವರು ತುಂಬ ಫಿಟ್ಟಿಂಗ್ ಹಾಕೋದನ್ನು ಇಷ್ಟಪಡೋದಿಲ್ಲ. ಅಂದರೆ ಅವ್ರಿಗೆ ಸ್ವಲ್ಪ ಲೂಸೇ ಬೇಕಾಗುತ್ತೆ. ಅವರ ಮನೋವೃತ್ತಿನ ನೀವು ಅರ್ಥ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿಕೊಡೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ಕಸ್ಟಮರ್ ನಮ್ಮ ಕಡೆ ನಾವು ಸೆಳಿಬೇಕು ಅಂತಂದರೆ ಆ ರೀತಿ ಕಸ್ಟಮರ್ಗೆ ನಾವು ಅದೇ ರೀತಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಮತ್ತು ನಾವು ಒಂದ್ಸಲಿ ಅವರ ಬಟ್ಟೆನ ಹೊಲಿದ ತಕ್ಷಣ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇದೇ ರೀತಿ ಅವ್ರಿಗೆ ನಾವು ಸ್ಟಿಚ್ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು, ಅದು ನಾವು ಕಂಟಿನ್ಯೂ ಆಗಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ. ಮತ್ತು ಬರೀ ಸ್ಟಿಚ್ ಮಾಡೋದು ಒಂದೇ ಅಲ್ಲ, ನೀವು ಕಸ್ಟಮರ್ ಏನು ನೋಡ್ತಾರೆ, ನಿಮ್ಮ ಪ್ರತಿಯೊಂದು ಸ್ಟಿಚಿಂಗನ್ನು ನೋಡ್ತಾ ಇರ್ತಾರೆ. ಮತ್ತು ಹುಕ್ಸು ಮಾಡ್ಕೊಡೋದಾಗಲಿ, ಐರನ್ ಆಗಲಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಗ ನೀವು ಕಸ್ಟಮರು ಅಂತಂದರೆ ನಮ್ಮ ಹತ್ರ ರೆಗ್ಯುಲರ್ ಆಗಿ ಹೊಲಿಸ್ಬೇಕಂತಲೇ ಬಂದಿರ್ತಾರೆ. ಹಾಗಾಗಿ ಇವರಿಗೆ ನಾವು ರೆಗ್ಯುಲರ್ ಆಗಿ ಬಟ್ಟೆನ ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಫಸ್ಟ್ ಬ್ಲೌಸ್ ನೀವು ಹೊಲ್ಕೊಟ್ಟಾಗ ತುಂಬ ಅಬ್ಸರ್ವ್ ಮಾಡಿ ಬ್ಲೌಸನ್ನು ನೋಡಿರ್ತಾರೆ. ನೀವು ಆದಷ್ಟು ಫಿಟ್ಟಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆ ಕಸ್ಟಮರ್ ಹತ್ರ ನೀವು ಅವರ ಬ್ಲೌಸ್ ಬಗ್ಗೆ ನೀವು ಕರೆಕ್ಟಾಗಿ ಹೇಳಿ, ಈ ರೀತಿ ಹೊಲಿಸಿದ್ರೆ ಈ ರೀತಿ ಚೆನ್ನಾಗಿ ಕಾಣುತ್ತೆ. ಈಗ ನನ್ನ ಹತ್ರ ಅಂದರೆ ಹೊಸ ಕಸ್ಟಮರ್ ಆಗಿರ್ಬೋದು, ಹಳೆ ಕಸ್ಟಮರ್ ಆಗಿರ್ಬೋದು, ಸೀರೆ ತರ್ತಾರೆ, ಇದು ಹೇಗೆ ಹೊಲಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೇಳ್ತಾರೆ. ನನಗೆ ಗೊತ್ತಿರೋ ಐಡಿಯಾನ ನಾನು ಹೇಳ್ತೀನಿ, ಅವರಿಗೆ ಇಷ್ಟ ಆದರೆ ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಕೆಲವೊಬ್ಬರು ನಮ್ಮದೆಲ್ಲ ಅವರು ಕೇಳೋದಿಲ್ಲ. ಅವ್ರಿಗೆ ಏನು ಇಷ್ಟ ಅದನ್ನು ಫಸ್ಟಿಗೆ ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ, ಇದೇ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗ ನಾವು ಅದಕ್ಕೂ ಸಹ ಓಕೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಕೊಡ್ಬೇಕು. ಯಾವತ್ತೂ ಸಹ ನಮಗೆ ಈ ಡಿಸೈನ್ ಬರಲ್ಲ, ಆ ಪ್ಯಾಟ್ರನ್ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಬಾರ್ದು. ಯಾಕಂದರೆ ಈಗ ಎಷ್ಟೆಲ್ಲ ಯೂಟ್ಯೂಬ್ ಆಗಿರ್ಬೋದು, ಪ್ರತಿಯೊಂದು ಚಾನಲಲ್ಲೂ ನಾವು ಈ ರೀತಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಬೇಕಾದರೂ ಸ್ಟಿಚಿಂಗ್ ಮಾಡಿ, ಇವಾಗೆಲ್ಲ ಯಾವ ರೀತಿ ಯೂಟ್ಯೂಬ್ ಚಾನಲ್ಗಳು ಸ್ಟಿಚಿಂಗ್ ಮಾಡೋದು ಅಂತೇಳಿ ತುಂಬ ಚಾನಲ್ಸ್ ಇದ್ದಾವೆ. ಅದರಲ್ಲಿ ನೀವು ನೋಡಿ ಮಾಡಿಕೊಡ್ಬೋದು ಯಾವ ರೀತಿ ಡಿಸೈನ್ ಇದ್ರೂ. ಮೊದಲೆಲ್ಲ ನಾವೆಲ್ಲ ಕಲ್ತಂತಹ ಟೈಮಲ್ಲಿ ನಾವು ಕಲ್ತಿರೋ ಅಂಥ ಟೀಚರ್ಸ್ ಹತ್ರನೇ ಯಾವ ಡಿಸೈನ್ ಬೇಕು ಅಂತ ಕೇಳ್ಕೊಬೇಕಿತ್ತು. ಆದರೆ ಫ್ರೆಂಡ್ಸ್ ಇವಾಗ ಆ ರೀತಿ ಇಲ್ಲ. ನೀವು ಯಾವುದೇ ಡಿಸೈನ್ ಬೇಕಿದ್ರೂ ಮೊಬೈಲ್ ಒಂದಿದ್ರೆ ಸಾಕು, ನೀವು ಈಸಿಯಾಗಿ ಮಾಡಿಕೊಡ್ಬೋದು. ಕಸ್ಟಮರ್ ಯಾವುದೇ ಥರ ಸ್ಟಿಚಿಂಗ್ ಮಾಡಿ ಅಂತ ಹೇಳಿದ್ರು ಧೈರ್ಯವಾಗಿ ಈಸ್ಕೊಂಡು ಮೊದಲು ಅವ್ರಿಗೆ ಹೇಳಿರೋ ಥರ ಸ್ಟಿಚ್ ಮಾಡಿ ಕೊಡಿ. ಯಾಕಂದರೆ ನಾವು ಕಲಿಯೋದು ಅಷ್ಟೇ, ನಾವು ಹೊಲಿತಾ ಇರೋದನ್ನೇ ಡೈಲಿ ಹೊಲಿತಾ ಇದ್ದರೆ ಎಕ್ಸ್ಟ್ರಾ ಏನೂ ಹೊಸದಾಗಿ ಕಲಿಯೋದಿಲ್ಲ. ಹೊಸದಾಗಿ ನಾವು ಏನಾದರೂ ಕಲಿಬೇಕು ಅಂದರೆ ನೀವು ಕಸ್ಟಮರ್ ಆಗಿರ್ಬೋದು, ರೆಗ್ಯುಲರ್ ಕಸ್ಟಮರ್ ಆಗಿರ್ಬೋದು, ನಿಮಗೆ ಈ ಪ್ಯಾಟ್ರನ್ ಬೇಕು ಅಂತ ಹೇಳಿಬಿಟ್ಟು ಹೇಳಿದರು ಅಂದರೆ ನಿಮ್ಗೆ ಅದು ಬರ್ತಾ ಇರಲಿಲ್ಲ ಅಂದ್ರೂ ಸಹ ಬರುತ್ತೆ ಅಂತೇಳಿ ಈಸ್ಕೊಂಡು ಹೊಲಿದು ಕೊಡಿ. ಯಾಕಂದರೆ ನೀವು ಕಲಿತೀರಾ ಮತ್ತು ನಿಮಗೆ ಒಂದು ಐಡಿಯಾನೂ ಬರುತ್ತೆ. ನಾವು ಬರೀ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು ಅಷ್ಟೇ ಹೊಲಿತಾ ಇದ್ದೀವಿ, ಅಷ್ಟೇ ಕಲ್ತಿದ್ವಿ, ಅಷ್ಟೇ ಸ್ಟಿಚ್ ಮಾಡೋದು, ಬೇರೆ ಏನೂ ಬರಲ್ಲ, ನನಗೆ ಡ್ರೆಸ್ ಬರಲ್ಲ, ಡಿಸೈನರ್ ಬ್ಲೌಸ್ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ ಅಂದರೆ ನಿಮಗೆ ಕಸ್ಟಮರು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸಿಗೆ ಅಷ್ಟೇ ಕೊಡೋದಿಲ್ಲ, ಎಲ್ಲ ಪ್ಯಾಟ್ರನ್ ಎಲ್ಲ ರೀತಿಯೂ ಹೊಲಿಗೆನ ಕಲ್ತಿರ್ಬೇಕಾಗತ್ತೆ. ಈ ರೀತಿ ಕಲಿಯೋದ್ರಿಂದ ನೀವು ಸಹ ಕಲಿತೀರಾ ಮತ್ತು ಕಸ್ಟಮರಿಗೆ ಸಹ ಸ್ಟಿಚ್ ಮಾಡಿಕೊಡ್ತೀರಾ. ಫಸ್ಟು ನೀವು ಹೊಸದಾಗಿ ಏನಾದರೂ ಇದ್ದರೆ ನಿಮ್ಮದೇ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡು ಟ್ರೈ ಮಾಡಿ, ನಂತರ ನೀವು ಕಸ್ಟಮರ್ಗೆ ಮಾಡಿಕೊಡಿ. ಯಾಕಂದರೆ ಯಾವುದೇ ಹೊಸದಾಗಿ ಬಂದ್ರೂ ಸಹ ಟ್ರೈ ಮಾಡಿ. ಯಾಕಂದರೆ ಇವತ್ತಿರೋ ಫ್ಯಾಷನ್ನು ನಾಳೆ ಇರೋದಿಲ್ಲ, ದಿನ ದಿನ ಹೊಸದಾಗಿ ಇರೋದ್ರಿಂದ ನಾವು ಒಂದೇ ರೀತಿ ಸ್ಟಿಚ್ ಇಷ್ಟೇ ನಾವು ಮಾಡೋದು, ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಬಾರ್ದು. ಹಾಗಾಗಿ ನಾನು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಒಬ್ಬರು ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ರು, ಅಂದರೆ ಕಲಿತಾ ಇದ್ದಾರೆ. ಅವರು ಹೇಳಿದ್ರು ಅವ್ರಿಗೆ ಕಸ್ಟಮರು ಬ್ಲೌಸ್ ಕೊಟ್ಟಿದ್ರಂತೆ, ಅವರು ನನಗೆ ಪೈಪಿಂಗ್ ಬರೋದಿಲ್ಲ, ಅವ್ರು ಪೈಪಿಂಗನ್ನೇ ಮಾಡು ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ತುಂಬ ಬೇಜಾರು ಮಾಡ್ಕೊಳ್ತಿದ್ರು. ನಾನು ಅದಕ್ಕೆ ಹೇಳಿದೆ, ಟ್ರೈ ಮಾಡಿ, ನೀವು ಈಗ ನನ್ನ ಹತ್ರ ಕಲಿಯೋಕ್ಕೆ ಬರ್ತಾ ಇದ್ದೀರಾ, ಈಗ ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ, ನೀವು ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ. ನಿಮಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದರೆ, ನಮ್ಮ ಹತ್ರ ಏನೂ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದರೆ ಯಾವುದೇ ಥರ ನಾವು ಪ್ರಯತ್ನ ಮಾಡೋದಕ್ಕೂ ಆಗಲ್ಲ, ಕಲಿಯೋದಕ್ಕೂ ಆಗಲ್ಲ. ನಾವು ಟೈಲರಿಂಗಲ್ಲಿ ಇವತ್ತು
ಇರೋದು ನಾಳೆ ಇರೋದಿಲ್ಲ, ದಿನ ಹೊಸದಾಗೆ ಬಂದಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾನು ಟೈಲರಿಂಗ್ ಕಲಿತಾಗ ಬರೀ ಸಾದಾ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ ಅಷ್ಟೇ ಕಲ್ತಿದ್ದೆ. ಆದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಬೋಟ್ ನೆಕ್ ಬ್ಲೌಸ್ ಆಗಿರ್ಬೋದು, ಪ್ರಿನ್ಸ್ ಕಟ್ ಆಗಿರ್ಬೋದು, ತುಂಬ ಪ್ಯಾಟ್ರನ್ ಡಿಸೈನ್ ಎಲ್ಲ ನಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟೆ ಇಲ್ಲ ಫ್ರೆಂಡ್ಸ್. ಅವಾಗ ಯೂಟ್ಯೂಬು ಯಾವ ಚಾನಲ್ಲು ಇರಲಿಲ್ಲ ನಾವು ಟೈಲರಿಂಗ್ ಕಲಿತ ಟೈಮಲ್ಲಿ. ಆಗ ನಾವು ಸ್ವಂತ ಟ್ರೈ ಮಾಡಿ ಇದು ಹೀಗೆ ಮಾಡಿದ್ರೆ ಹೀಗಾಗುತ್ತಾ ಅನ್ನೋ ಥರ ತಲೆ ಉಪಯೋಗಿಸ್ಬಿಟ್ಟು ನಾವು ಮಾಡಿದ್ದಕ್ಕೆ ನಮಗೆ ಫ್ಯಾಷನ್ ಡಿಸೈನ್ ಕಲ್ತಿದ್ರಾ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ನಾನು ಡಿಸೈನ್ ಮಾಡುವಾಗ ಕೇಳ್ತಾ ಇದ್ರು. ಆದರೆ ನಾನು ಬರೀ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು ಮತ್ತು ಡ್ರೆಸ್ಸು ಇಷ್ಟೇ ಕಲ್ತಿದ್ದಾಗಿತ್ತು. ಅದು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕ್ಲಾಸಲ್ಲಿ ನಾವು ಕಲ್ತಿರ್ಲಿಲ್ಲ, ಅಂದರೆ ಬೇಸಿಕ್ ಹೇಳ್ಕೊಟ್ಟಿದ್ರು ಅಷ್ಟೇ. ಆದರೆ ನಾವು ಟ್ರೈ ಮಾಡಿ ನಮಗೆ ಏನು ಬರಲ್ಲ ಅದನ್ನು ಟ್ರೈ ಮಾಡಬೇಕು. ಒಂದೆರಡು ಸತಿ ಟ್ರೈ ಮಾಡಿದಾಗ ಫಸ್ಟ್ ಸಲ ತಪ್ಪಾಗ್ಬೋದು, ಎರಡನೇ ಸಲ ತಪ್ಪಾಗ್ಬೋದು, ಆದರೆ ಪ್ರತಿ ಸರಿ ತಪ್ಪಾಗಲ್ಲ, ಸರಿ ಬಂದೇ ಬರುತ್ತೆ. ಯಾಕಂದರೆ ನಾವು ಫಸ್ಟ್ ಟೈಮ್ ತಪ್ಪು ಮಾಡಿದಾಗ ಎರಡನೇ ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಐಡಿಯಾನ ನೋಡ್ತೀವಿ. ಮತ್ತು ಮೂರನೇ ಸಲ ಅಂತೂ ಸರಿ ಬಂದೇ ಬರುತ್ತೆ. ಹಾಗಾಗಿ ಯಾವುದೇ ಪ್ಯಾಟ್ರನ್ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ಬೋದು ಟ್ರೈ ಮಾಡೋದ್ರಿಂದ ಬರುತ್ತೆ ಅಂತ ನಾನು ಹೇಳ್ತೀನಿ. ನೀವು ಕಸ್ಟಮರ್ ಹತ್ರ ಫಸ್ಟು ನೀವು ಕಸ್ಟಮರ್ ಆಗಿರ್ಬೋದು, ನಿಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರ್ಬೋದು, ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಹಾಂ ಅಂತ ಹೇಳ್ಬಿಟ್ಟು ಈಸ್ಕೊಳ್ಳಿ. ಈಗೆಲ್ಲ ನೀವು ಯಾವುದೇ ಪ್ಯಾಟ್ರನ್ ನೀವು ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನೋಡ್ಕೊಬೋದು. ನೋಡೋದ್ರಿಂದ ನಿಜವಾಗ್ಲೂ ನೀವು ಒಂದೆರಡು ಸರಿ ಟ್ರೈ ಮಾಡೋದ್ರಿಂದ ಬಂದೇ ಬರುತ್ತೆ. ಹಾಗಾಗಿ ನೀವು ನೋಡಿಬಿಟ್ಟು ಪ್ಯಾಟ್ರನನ್ನು ಹೊಲ್ಕೊಡಿ, ನಿಜವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಯಾವತ್ತೂ ನಾವು ಇಷ್ಟೇ ಹೊಲಿಯೋದು, ಅದು ಬರಲ್ಲ ನಮಗೆ, ಇದು ಬರಲ್ಲ ನಮಗೆ ಅಂತ ಹೇಳಬಾರ್ದು. ಟ್ರೈ ಮಾಡಿಬಿಟ್ಟು ಎಲ್ಲ ರೀತಿ ಪ್ಯಾಟ್ರನ್ನ ಹೊಲಿಯೋದನ್ನು ಕಲಿಬೇಕು. ಹಾಗೆ ನನಗೆ ಒಂದು ವ್ಯೂವರ್ಸ್ ಕಮೆಂಟ್ ಮಾಡಿದರು, ಏನಂದರೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಅದು ಹೇಗೆ ಅಂತ ಹೇಳಿ ಅಂತೇಳಿ. ನಾನು ಹೇಳೋದೇನು ಅಂದರೆ, ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿದ್ರೆ ನಾವು ಮನೆಗೆ ಬೆಳಗ್ಗೆ ಇಂದ ಮಧ್ಯಾಹ್ನ 12-1 ಗಂಟೆ ತನಕ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ನಾವು ಮನೆ ಕೆಲಸ ಏನಂದರೆ ಲೇಡೀಸ್ ನಾವೀಗ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ತುಂಬ ಕಮ್ಮಿ ಇರುತ್ತೆ. ಇಂಟ್ರೆಸ್ಟ್ ಬರಬೇಕು ಅಂತ ಅಂದರೆ ನಾನು ಹೇಳೋ ಪ್ರಕಾರ ಬೆಳಗಿನ ಜಾವ ಎದ್ಬಿಟ್ಟು ಒಂದು 5 ಗಂಟೆಗೆ ಎದ್ಬಿಟ್ಟು 5ರಿಂದ 6:30-7 ಗಂಟೆ ತನಕ ಸ್ಟಿಚ್ ಮಾಡಿದ್ರೆ ನೆಕ್ಸ್ಟು ನೀವು ಕೆಲಸಗಳನ್ನು ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ಬೋದು. ಅದೇ ನೀವು ಅಂಗಡಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಬೆಳಗಿನ ಜಾವ ಬೇಗ ಎದ್ದು ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬೆಳಗಿನ ಜಾವ 5 ಆಗಿರ್ಬೋದು, 4:15 ಆಗಿರ್ಬೋದು ಸ್ಟಿಚ್ ಮಾಡಿ. ಯಾರಿಗೆಲ್ಲ ಟೈಲರಿಂಗ್ ಮಾಡೋತ್ತಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಅಂತ ಹೇಳ್ತೀರಾ ಅಂತಂದರೆ ನೀವು ಆದಷ್ಟು ಸ್ವಲ್ಪ ಬೆಳಗಿನ ಜಾವ ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಬೆಳಗಿನ ಜಾವ ತುಂಬ ಫ್ರೆಶ್ ಮೂಡಿರುತ್ತೆ. ಹಾಗಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಸಹ ಏನಾದರೂ ಅರ್ಜೆಂಟ್ ಇದ್ದರೆ ಬೆಳಗಿನ ಜಾವ ಸ್ಟಿಚ್ ಮಾಡೋದು ಜಾಸ್ತಿ ಇದೆ. ಅಂದರೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿದವರು ಈ ಮೆಥಡನ್ನು ಟಿಪ್ಸನ್ನು ಫಾಲೋ ಮಾಡಿ. ಯಾಕಂತ ಅಂದರೆ ಮನೆ ಕೆಲಸ ಎಲ್ಲ ಮಾಡಿ ನಮಗೆ ಸುಸ್ತಾಗಿರುತ್ತೆ. ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರೋದಿಲ್ಲ. ಯಾಕಂದರೆ ಅದಕ್ಕೆ ನಾನೇ ಕಾರಣ. ನಾನು ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರುವಾಗ ಈಗಲೂ ಮನೆಯಲ್ಲೇ ಸ್ಟಿಚ್ ಮಾಡೋದು, ಆದರೆ ಫಸ್ಟ್ ಎಲ್ಲ ನನಗೆ ಹಾಗೆ ಆಗೋದು, ಮನೆ ಕೆಲಸ ಎಲ್ಲ 12 ಗಂಟೆ 12:30ಗೆ ಮುಗಿತಿತ್ತು. ನಂತರ ನನಗೆ ಸ್ಟಿಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಮಿಷನ್ ಮೇಲೆ ಕೂತ ತಕ್ಷಣ ಸುಸ್ತಾಗಿರೋದ್ರಿಂದ ನಿದ್ದೆ ಬರೋ ಥರ ಆಗ್ತಿತ್ತು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಆ ರೀತಿ ಆದರೆ ನಾನು ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಮತ್ತು ಸ್ಪೀಡಾಗಿ ಕೆಲಸ ಆಗುತ್ತೆ, ಮತ್ತು ಫ್ರೆಶ್ ಆಗಿರುತ್ತಲ್ವ, ತುಂಬ ನೀಟಾಗಿ ನಾವು ಕೆಲಸ ಸಹ ನೀಟಾಗಿ ಮಾಡ್ತೀವಿ. ಏನಾದರೂ ನೀವು ಹೊಸದಾಗಿ ಟ್ರೈ ಮಾಡ್ತೀರಾ ಅಂತ ಅಂದರೆ ನೀವು ಬೆಳಗಿನ ಜಾವದಲ್ಲೇ ಕೆಲಸ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸಂಜೆ ಮತ್ತೆ 6 ಗಂಟೆ ಮೇಲೆ ಸ್ಟಿಚ್ ಮಾಡೋದು ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ನಾನು ಇದೆಲ್ಲ ಟ್ರೈ ಮಾಡಿಬಿಟ್ಟು ಸಕ್ಸಸ್ ಆಗಿದ್ದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಹೇಗಂದರೆ ಫ್ರೆಂಡ್ಸ್, ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ನಿದ್ದೆ ಬರೋಂಗೆ ಆಗುತ್ತೆ. ಯಾಕಂದರೆ ನಾವು ಒಬ್ಬರೇ ಕೂತ್ಬಿಟ್ಟು ಸ್ಟಿಚ್ ಮಾಡ್ತಾ ಇರ್ತೀವಿ, ಹಾಗಾಗಿ ಈ ರೀತಿ ಸಮಸ್ಯೆ ಬರುತ್ತೆ. ಆದರೆ ನೀವು ಬೆಳಗಿನ ಜಾವ ಮತ್ತು ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ಸಂಜೆ 6ರಿಂದ ನೀವು 10 ತನಕ ಬಟ್ಟೆನ ಸ್ಟಿಚ್ ಮಾಡ್ಬೋದು. ನಾನು ಈಗ ಹೇಳಿರೋಂಥ ಈ ಟೈಮಲ್ಲಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡ್ತೀನಿ. ಮತ್ತು ಮಧ್ಯದಲ್ಲಿ ಕಸ್ಟಮರ್ ಸಹ ಬರ್ತಾ ಇರ್ತಾರೆ. ಈಗ 12ರಿಂದ ಸಂಜೆ 5ವರೆಗೂ 6ವರೆಗೂ ಕಸ್ಟಮರ್ ಮಧ್ಯೆ ಇರ್ತಾರೆ. ಹಾಗಾಗಿ ಬೆಳಗಿನ ಜಾವ ಅಥವಾ ಸಂಜೆ 6ರಿಂದ ಕಸ್ಟಮರ್ ಕಡಿಮೆ ಇರೋದ್ರಿಂದ ನಾವು ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡ್ಬೋದು. ಈ ರೀತಿಯಲ್ಲಿ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್
ಥರ ಮಾಡ್ಕೊಬೋದು. ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಏನನ್ನು ಅಳವಡಿಸ್ಕೊಂಡಿದ್ದೀನೋ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಬೆಳಗಿನ ಜಾವ ಮತ್ತು ಸಂಜೆ 6ರಿಂದ ಸ್ಟಿಚ್ ಮಾಡ್ತೀನಿ. ಮಧ್ಯದಲ್ಲಿ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ. ಈ ರೀತಿ ಮಧ್ಯದಲ್ಲಿ ಮಧ್ಯಾಹ್ನ ಟೈಮೆಲ್ಲ ಒಬ್ಬರೇ ಹೊಲಿತಾ ಇರುವಾಗ ನಿದ್ದೆ ಬರೋದ್ರಿಂದ ನಾನು ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ, ಇಂಟ್ರೆಸ್ಟ್ ಬರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಿರೋ ಅಂಥ ಎಲ್ಲ ವ್ಯೂವರ್ಸಿಗೂ ನಾನು ಇವತ್ತೊಂದು ಪ್ರಶ್ನೆನ ಕೇಳಬೇಕು ಅಂತ ಇದ್ದೀನಿ. ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಬ್ಲೌಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕಿರಿಕ್ ಮಾಡಿದಾಗ ಏನು ಮಾಡಬೇಕು ಅಂತ. ಆ ವಿಡಿಯೋ ಎಷ್ಟು ಜನ ನೋಡಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ನೋಡದೇ ಇದ್ದರೆ ಈ ರೀತಿ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ಬ್ಲೌಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕಿರಿಕ್ ಮಾಡಿದಾಗ ಏನು ಮಾಡಬೇಕು ಅಂತೇಳ್ಬಿಟ್ಟು ನಾನು ಟೈಟಲನ್ನು ಹಾಕಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ. ಅದೇ ಕಸ್ಟಮರು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಇನ್ನೊಂದು ಬ್ಲೌಸು ಕೊಟ್ಟಿದ್ದಾರೆ. ನಾನು ಅದನ್ನು ಹೊಲ್ದಿಲ್ಲ, ಇನ್ನು ನಿಮ್ಮ ಹತ್ರ ಕೇಳೋಣ ಅಂತೇಳ್ಬಿಟ್ಟು ಆ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾ ಬೇಡವಾ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ಅವರ ಬ್ಲೌಸನ್ನು ತಗೊಂಡು ಸ್ಟಿಚ್ ಮಾಡಬೇಕಾ ಬೇಡವಾ ಅವರು ರಿಕ್ವೆಸ್ಟ್ ಮಾಡಿ ಕೊಟ್ಟೋಗಿದ್ದಾರೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆ ಎದುರುಗಡೆ ಕಿರ್ಚಿ ಕೂಗಾಡಿ ಮಾಡಿದವರು ಈಗ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ತಂದು ಕೊಡ್ತಾರೆ ಅಂತ ಅಂದರೆ ಅವರು ಹೇಗೆ ಅಂತೇಳ್ಬಿಟ್ಟು ನನಗೆ ಆ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಮನಸ್ಸಿಲ್ಲ. ಆದರೂ ಹಾಗೆ ಇಟ್ಟಿದ್ದೀನಿ. ಅವರು ದಿನಾ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡು ಅಂತೇಳ್ಬಿಟ್ಟು. ಹೀಗೆಲ್ಲ ಮಾಡ್ತಾರೆ ಕಸ್ಟಮರು. ನಿಮಗೂ ಸಹ ಹೀಗೆಲ್ಲ ಆಗಿದೆಯಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈಗ ಬ್ಲೌಸು ನಾನು ಸ್ಟಿಚ್ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ ನನಗೆ. ಅವರು ಅವತ್ತು ಆ ರೀತಿ ಮಾಡಿದ್ರಿಂದ ಅವ್ರ ಬಟ್ಟೆನ ಮತ್ತೆ ತೊಗೊಬಾರ್ದು ಅಂತ ಇದ್ದೆ. ಆದರೆ ಅವ್ರದ್ದು ಒಬ್ರದ್ದು ಬಟ್ಟೆನ ತಗೊಂಡಿಲ್ಲ ಅಂದರೆ ಅವರು ಒಂದು 4 ಜನಕ್ಕೆ, ಈಗ ಟೈಲರ್ ಕೆಲಸನೇ ಅಷ್ಟೇ, ಒಬ್ಬರಿಗೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಾಗ ಅವರು 4 ಜನಕ್ಕೆ ಹೇಳ್ತಾರೆ. ನಾವು ಈಗ ಇವ್ರ ಬಟ್ಟೆ ಬೇಡ ಅಂತ ಹೇಳಿದ್ರೆ ಅವರು ಸಹ ಒಂದು 4 ಜನಕ್ಕೆ ಈ ರೀತಿ ಮಾಡಿದರು ಟೈಲರ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆ ಟೈಮಿಗೆ ಈಸ್ಕೊಂಡೆ. ಆದರೆ ಇನ್ನೂ ಸ್ಟಿಚ್ ಮಾಡಿಲ್ಲ. ಆದರೆ ಅವ್ರು ಹೇಳಿದ ತಕ್ಷಣ ಸ್ಟಿಚ್ ಮಾಡಿಕೊಡೋದು ಬೇಡ, ಅವರಿಗೂ ಸಹ ನಮ್ಮ ಬೆಲೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಆ ಬ್ಲೌಸನ್ನು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಡ್ಬೇಕು. ಫ್ರೆಂಡ್ಸ್, ಅದೇ ನೀವು ನ್ಯೂ ಕಸ್ಟಮರ್ ಬಂದಾಗ ಅವರ ಅಳತೆ ಬ್ಲೌಸ್ ಆಗಿರ್ಬೋದು, ಅವರ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದಾಗಿರ್ಬೋದು ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಅವರು ಎಲ್ಲಾದರೂ ಬ್ಲೌಸು ನೀವು ಹೊಲಿದಿರೋದು ಇಷ್ಟ ಆಯಿತು ಅಂದರೆ ಇನ್ನೂ 4 ಜನಕ್ಕೆ ಹೇಳ್ತಾರೆ. ಈ ರೀತಿ ನನಗೆ ನ್ಯೂ ಕಸ್ಟಮರ್ ಒಂದು ಸಲ ಬಂದರೆ ನಾನು ಇನ್ನೊಂದು ಸಲ ನನಗೆ ತುಂಬ ಜನ ಇದೇ ರೀತಿ ಫಸ್ಟು ಅಂದರೆ ಬೇರೆಯವ್ರಿಗೆ ನಾನು ಹೊಲ್ಕೊಟ್ಟಿರೋ ಬ್ಲೌಸನ್ನು ನೋಡಿಬಿಟ್ಟು ಎಲ್ಲಿ ಸ್ಟಿಚ್ ಮಾಡಿದ್ದೀರಾ ಅಂತ ಕೇಳಿಬಿಟ್ಟು ನನ್ನ ಹತ್ರ ಬರ್ತಾರೆ. ಅಂದರೆ ನಾನೇ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಡ್ರೆಸ್ ಎಲ್ಲ ತೊಗೊಂಡು ಬಂದಾಗ ನಾನು ಅವರಿಗೆ ಇನ್ನೂ ನೀಟಾಗಿ ಹೊಲ್ಕೊಟ್ಟಿರ್ತೀನಿ. ಹೊಸ ಡಿಸೈನ್ ಇಷ್ಟಪಡೋರಿಗೆ ಹೊಸ ಪ್ಯಾಟ್ರನ್ ಡಿಸೈನೆಲ್ಲ ಸ್ಟಿಚ್ ಮಾಡಿಕೊಟ್ಟಿರ್ತೀನಿ. ಅದಕ್ಕೆ ನನಗೆ ತುಂಬ ಜನ ಕಸ್ಟಮರ್ ಹೇಳ್ತಾರೆ, ನಾವು ಬ್ಲೌಸು ಮತ್ತು ಸ್ಯಾರಿನ ಕೊಟ್ಬಿಟ್ರೆ ಆಯಿತು, ಅವರೇ ನಮಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ, ನಾವು ಏನೂ ಹೇಳೋದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಸ್ಟಮರ್ ಹೇಳಿರ್ತಾರೆ. ಯಾಕಂದರೆ ತುಂಬ ಜನ ಅಂದರೆ ತುಂಬ ನಮ್ಮ ಕಸ್ಟಮರ್ ಇದ್ದಾರೆ ಫ್ರೆಂಡ್ಸ್, ಅವರಿಗೆಲ್ಲ ಅವ್ರು ಏನು ಅಂದರೆ ಕೊಟ್ಬಿಟ್ಟು ನಿಮಗೆ ಗೊತ್ತಾಗುತ್ತಲ್ಲ ನಮಗೆ ಯಾವ ಡಿಸೈನ್ ಇಡಬೇಕು, ಹೊಸ ಪ್ಯಾಟ್ರನ್ ಯಾವ್ದು ಬಂದಿದೆ ಆ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟೋಗ್ತಾರೆ. ನಾವು ಅವರಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿಬಿಟ್ಟು ಹೊಸದಾಗಿ ನಾವು ಟ್ರೈ ಮಾಡಿಬಿಟ್ಟು ಕೊಡ್ತೀವಿ. ಅಂದರೆ ಎಲ್ಲರಿಗೂ ಹೊಸ ಪ್ಯಾಟ್ರನನ್ನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಯಾರು ನಮಗೆ ತುಂಬ ನಮ್ಮ ಸ್ಟಿಚ್ಚಿಗೆ ಅವರು ಕರೆಕ್ಟಾಗಿ ಅಡ್ಜಸ್ಟ್ ಆಗಿರ್ತಾರೋ ಅವರಿಗೆ ನಾವು ಏನಾದರೂ ಟ್ರೈ ಮಾಡಿಕೊಟ್ಟಾಗ ಹೊಸ ಪ್ಯಾಟ್ರನ್ ಪರವಾಗಿಲ್ಲ ನಾವು ಹಾಕ್ಕೊಳ್ತೀವಿ ಅಂತೇಳ್ಬಿಟ್ಟು ಕೆಲವು ಕಸ್ಟಮರ್ ಹಾಕ್ಕೊಳ್ತಾರೆ. ಅದೇ ಕೆಲವು ಕಸ್ಟಮರ್ ಈ ರೀತಿ ಬೇಡ ಆ ರೀತಿ ಬೇಡ ಅಂತೇಳ್ಬಿಟ್ಟು ಕಿರಿಕ್ ಮಾಡ್ತಾರೆ. ಮೊನ್ನೆ ಒಬ್ಬರು ಅದೇ ಕಿರಿಕ್ ಆಗಿರೋದು ನಾನು ವಿಡಿಯೋ ಹಾಕಿದ್ದೀನಲ್ಲ, ಅವರು ಮಾಡಿರೋದು ಹಾಗೆ ನಾನೇನೋ ಹೊಸದಾಗಿ ಡಿಸೈನು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಅವರು ಸಹ ಕರೆಕ್ಟಾಗಿ ಇದೇ ಇಡಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿರಲಿಲ್ಲ. ಎಂಬ್ರಾಯ್ಡ್ರಿನೇ ಬೇಕು ಅಂದಿದ್ರೆ ನಾನು ಎಂಬ್ರಾಯ್ಡ್ರಿನೇ ಮಾಡಿಸ್ಬಿಡ್ತಿದ್ದೆ. ಆದರೆ ಅವ್ರು ಎಂಬ್ರಾಯ್ಡ್ರಿ ಅಂತಲೂ ಹೇಳಿಲ್ಲ, ಹೊಸ ಡಿಸೈನ್ ಅಂತಲೂ ಹೇಳಿಲ್ಲ. ಚಿಕ್ಕದಾಗಿ ಏನಾದರೂ ಡಿಸೈನ್ ಇಡು ಅಂತ ಹೇಳಿದ್ರು. ನಾನು ಹೊಸದಾಗಿ ಏನೋ ಟ್ರೈ ಮಾಡಿದೆ, ಅದು ಚೆನ್ನಾಗಾಗಿತ್ತು. ಬೇರೆ ಕಸ್ಟಮರಿಗೆ ತೋರಿಸಿದಾಗ ತುಂಬ ಚೆನ್ನಾಗಾಗಿದೆ ಅಂದರು. ನಮ್ಮ ಕ್ಲಾಸು ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟಿಗೆ ತೋರಿಸಿದಾಗೂ ತುಂಬ ಚೆನ್ನಾಗಾಗಿದೆ ಅಂದರು. ಆದರೆ ಈ ಅಮ್ಮಂಗೆ ಮಾತ್ರ ಇಷ್ಟ ಆಗಿರಲಿಲ್ಲ. ಮತ್ತು ನಾನು ಏನು ಮಾಡಿಲ್ಲ, ಯಾಕಂದರೆ ಆ ಬ್ಲೌಸನ್ನು ರಿಟರ್ನ್ ತೊಗೊಂಡ್ಬಿಟ್ಟು ಫುಲ್ ಬ್ಲೌಸನ್ನು ಸ್ಟಿಚ್ ಬಿಚ್ಚಿ ಮತ್ತೆ ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ಟು ಆ ಅಮ್ಮಂಗೆ ಕೊಟ್ಟೆ. ಕರೆಕ್ಟ್ ಆಯಿತು. ಅಷ್ಟರ ನಂತರ ಅವರು ಫಂಕ್ಷನಿಗೆ ಸಹ ಹಾಕ್ಕೊಂಡು ಹೋದರು.
ನಂತರ ಇನ್ನೂ ಒಂದು ಬ್ಲೌಸನ್ನು ತಂದುಕೊಟ್ಟಿದ್ದಾರೆ. ಮಗಳಿಗೆ ಸಹ ನಾನು ಇಲ್ಲೇ ಹೊಲ್ಸೋಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಏನಂದರೆ ಕಸ್ಟಮರು ಕಿರಿಕ್ ಮಾಡ್ತಾರೆ ಅಂತ ಬೇಜಾರಾಗಬಾರ್ದು. ನಾವು ಸ್ವಲ್ಪ ತಾಳ್ಮೆಯಿಂದ ನಮ್ಮ ಕೆಲಸ ಏನಿದೆ ಅದನ್ನು ಫಸ್ಟು ನಾವು ಸರಿ ಮಾಡಿಕೊಡೋದು ಫಸ್ಟ್ ಮುಖ್ಯ ಆಗಿರುತ್ತೆ. ಯಾಕಂದರೆ ಅವರು ಬ್ಲೌಸು ಇಷ್ಟ ಆಗಿಲ್ಲ ಅಂದಾಗ ನಾನು ಹೇಳಿದ್ದು ಇಷ್ಟೇ, ನಾನು ಬ್ಲೌಸ್ ಸರಿ ಮಾಡಿಕೊಡ್ತೀನಿ. ಅಕಸ್ಮಾತ್ ಸರಿ ಮಾಡೋದಕ್ಕೆ ಬರಲ್ಲ ಅಂತಂದರೆ ನಾನು ಸೇಮ್ ಮ್ಯಾಚಿಂಗ್ ತೊಗೊಬಂದು ಹೊಲ್ಕೊಡ್ತೀನಿ, ಇಲ್ಲಾಂದರೆ ಆ ಸೀರೆ ಇಟ್ಕೊಂಡು ಬೇರೆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆದರೆ ನಾನು ಬ್ಲೌಸು ಸ್ಟಿಚ್ಚಿಂಗಲ್ಲಿ ಏನೂ ತಪ್ಪಿರಲಿಲ್ಲ. ಅವರಿಗೆ ಡಿಸೈನ್ ಇಷ್ಟ ಆಗಿಲ್ಲ ಅಷ್ಟೇ. ಬ್ಲೌಸು ಸ್ಟಿಚ್ಚಿಂಗ್ ಚೆನ್ನಾಗೇ ಇತ್ತು, ಆದ್ದರಿಂದ ಅವ್ರಿಗೆ ಡಿಸೈನ್ ಇಷ್ಟ ಆಗಿಲ್ಲ ಅಂತೇಳ್ಬಿಟ್ಟು ನಾನು ಆ ಡಿಸೈನನ್ನು ಬಿಚ್ಚಿ ತೆಗೆದ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿದ್ವಿ ಅಷ್ಟೇ. ಅದೇ ಬ್ಲೌಸನ್ನು ನಾವು ಹಾಳು ಮಾಡಿದರೆ ಅವರಿಗೆ ಬೇರೆ ಬ್ಲೌಸನ್ನು ತಂದು ಕೊಡಬೇಕಿತ್ತು, ಇಲ್ಲ ಸ್ಯಾರಿನೇ ನಾವು ತಗೊಂಡು ಅವರಿಗೆ ದುಡ್ಡನ್ನು ಕೊಡಬೇಕಿತ್ತು. ಆದರೆ ಬ್ಲೌಸ್ ಯಾವುದೇ ರೀತಿ ಸ್ಟಿಚ್ಚಿಂಗು ತಪ್ಪಾಗಿರಲಿಲ್ಲ, ಬ್ಲೌಸ್ ಕರೆಕ್ಟಾಗಿತ್ತು, ಫಿಟ್ಟಿಂಗ್ ಇತ್ತು. ಅವರು ಡಿಸೈನ್ ಸರಿ ಇಲ್ಲ ಅಂತ ಹೇಳೋದ್ಬಿಟ್ಟು ಬ್ಲೌಸೇ ಸರಿ ಇಲ್ಲ ಅಂತೇಳ್ಬಿಟ್ಟು ಕಿರಿಕ್ ಮಾಡಿದರು. ಹಾಗಾಗಿ ಆದಷ್ಟು ನಾನು ಟೈಲರ್ಸಿಗೆ ಹೇಳೋದೇನು ಅಂದರೆ, ನೀವು ಹೊಲ್ದಿರೋಂಥ ಬ್ಲೌಸು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಸ್ಟಮರಿಗೆ ಸ್ವಲ್ಪ ಹಾಕಿ ನೋಡಿ ನಿಮ್ಮ ಎದುರುಗಡೆನೆ, ಆವಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗತ್ತೆ ಏನು ಅಂತ ಹೇಳ್ಬಿಟ್ಟು. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲೂ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಅವರಿಗೂ ಸಹ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಮತ್ತು ಏನು ಅಂದರೆ ಫ್ರೆಂಡ್ಸ್, ಈಗ ನೋಡಿ, ನಾವು ಎಷ್ಟೋ ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಟ್ರು ಕಸ್ಟಮರ್ ಹೇಗಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಬಂದುಬಿಟ್ಟು ಬೇರೆ ಟೈಲರಿಗೆ ಬೈತಾ ಇರ್ತಾರೆ, ಬೇರೆ ಟೈಲರ್ ಹತ್ರ ಹೋಗ್ಬಿಟ್ಟು ನಿಮ್ಮನ್ನು ಬೈತಾ ಇರ್ತಾರೆ. ನೀವು ನನ್ನ ಈ 20 ವರ್ಷದ ಜರ್ನಿಯಲ್ಲಿ ಹೇಗಂದರೆ, ನನ್ನ ಹತ್ರ ಸ್ಟಿಚ್ ಮಾಡೋಷ್ಟೊತ್ತಿಗೆ ನನ್ನ ಹಾಗೇ ಮಾತಾಡ್ತಾರೆ. ಬೇರೆಯವ್ರ ಹತ್ರ ಸ್ಟಿಚ್ಚಿಗೆ ಹೋದಾಗ ನನ್ನ ಸ್ಟಿಚ್ ಬಗ್ಗೆ ಆಗಿರ್ಬೋದು, ನಾನು ತಗೊಳ್ಳೋ ರೇಟ್ ಬಗ್ಗೆ ಆಗಿರ್ಬೋದು ಬೈತಾ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಹಾಗೆ ಇವತ್ತು ಬಂದಿರೋ ಕಸ್ಟಮರು ನೆಕ್ಸ್ಟು ಬೇರೆ ಎಲ್ಲೋ ಹೋಗಿ ಹೊಲಿಸ್ತಾರೆ ಅಂದರೆ ಅದಕ್ಕೂ ಸಹ ತಲೆ ಕೆಡಿಸ್ಕೊಬಾರ್ದು. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ನೀಟಾಗಿ ಮಾಡೋದ್ರಿಂದ ನಮಗೆ ಕಸ್ಟಮರ್ ಎಲ್ಲೇ ನಾವು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ರೂ ಹುಡ್ಕೊಂಡು ಬರ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ನಾನು ಈ 20 ವರ್ಷದಲ್ಲಿ ತುಂಬ ಕಡೆ ಜಾಗ ಚೇಂಜ್ ಮಾಡಿದ್ದೀನಿ. ಯಾಕಂದರೆ ನಾವು ಮಾಡೋ ಕೆಲಸ ನಾವು ನೀಟಾಗಿ ಮಾಡ್ತೀವಿ, ಮತ್ತು ಶ್ರದ್ಧೆ ಇರುತ್ತೆ, ಮತ್ತು ಬಂದಂಥ ಕಸ್ಟಮರ್ನ ನಾವು ಹಾಗೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ನಾವು ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ತೀವಿ. ಆದರೆ ನಮ್ಮ ಕೆಲಸ ಸರಿ ಇದ್ರೂ ಅವ್ರು ಏನಾದರೂ ಕಿರಿಕ್ ಮಾಡಿದ್ರು ಅಂದರೆ ಅವಾಗ ನಾವು ಮಾತಾಡ್ದೇ ಸುಮ್ಮನೆ ಕುತ್ಕೊಬಾರ್ದು. ಕೆಲವು ಟೈಮಲ್ಲಿ ನಾವು ಮಾತಾಡದೆ ಹಾಗೆ ಇದ್ದರೆ ನಮ್ಮದೇ ತಪ್ಪು ಅನಿಸುತ್ತೆ. ನಮ್ಮ ತಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಕೆಲವು ಸರಿ ಮಾತಾಡಲೇಬೇಕಾಗತ್ತೆ. ಫ್ರೆಂಡ್ಸ್, ನಾನು ತುಂಬ ತಾಳ್ಮೆಯಿಂದ ಇರ್ತೀನಿ, ತುಂಬ ತಾಳ್ಮೆಯಿಂದ ಸ್ಟಿಚ್ ಮಾಡಿಕೊಡ್ತೀನಿ. ಆದರೆ ಕೆಲವು ಕಸ್ಟಮರು ನಮ್ಮ ಬಗ್ಗೆ ಬೇರೆ ಕಡೆ ಅವ್ರ ಬ್ಲೌಸು ಚೆನ್ನಾಗಿ ಹೊಲಿಯಲ್ಲ, ಸ್ಟಿಚ್ ಚೆನ್ನಾಗಿ ಮಾಡಲ್ಲ, ತುಂಬ ಲೇಟಾಗಿ ಕೊಡ್ತಾರೆ, ಫೋನ್ ಪಿಕ್ ಮಾಡಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಅವರಿಗೆ ನಾನು ಡೈರೆಕ್ಟಾಗಿ ಕೇಳ್ತೀನಿ, ಈ ರೀತಿ ಯಾಕೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಕೇಳಿಬಿಟ್ಟು ನಾನು ಡೈರೆಕ್ಟಾಗೇ ಆನ್ಸರ್ ಕೊಡ್ತೀನಿ. ಯಾಕಂದರೆ ನಮಗೆ ಎಲ್ಲ ಕಸ್ಟಮರು ಬೇಕು, ಪ್ರತಿಯೊಬ್ಬರು ಬೇಕು. ಈಗ ಕಸ್ಟಮರು ಎಷ್ಟು ಜನ ಟೈಲರ್ ಹತ್ರ ಹೋದರೂ ನಮಗೆ ಕಸ್ಟಮರ್ ನಮ್ಮ ಮನೆಗೆ ಬಟ್ಟೆ ಹೊಲ್ಸೋಕ್ಕೆ ಬಂದರು ಅಂದರೆ ಅವ್ರನ್ನ ನಾವು ಪ್ರೀತಿ ವಿಶ್ವಾಸದಿಂದ ನೋಡಿಬಿಟ್ಟು ಹಾಗೆ ಬಟ್ಟೆನೂ ಸಹ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ಈಗ ನಮ್ಮ ಬಟ್ಟೆ ನಮಗೆ ಹೊಲ್ಕೊಡೋದಕ್ಕೆ ಪುರ್ಸೊತ್ತೇ ಇರೋದಿಲ್ಲ. ನಮ್ಮ ಬ್ಲೌಸನ್ನು ನಾನು ವರ್ಷಕ್ಕೆ 2 ಬ್ಲೌಸು ನನಗಂತ ಹೊಲ್ಕೊಳ್ಳೋದಿಲ್ಲ. ಆದರೆ ಕಸ್ಟಮರ್ ಬಟ್ಟೆನ ನಾವು ಪ್ರೀತಿ ವಿಶ್ವಾಸದಿಂದ ನಮ್ಮ ಬಟ್ಟೆನೇ ಅನ್ನೋ ಥರ ಸ್ಟಿಚ್ ಮಾಡಿ ಕೊಡ್ತೀವಿ. ಯಾಕಂದರೆ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗಿರೋದಿಲ್ಲ, ನಾವು ಮಾಡೋ ಕೆಲಸ ನೀಟಾಗಿರಬೇಕು. ಅವರು ಹಾಕಿದಾಗ ಬ್ಲೌಸು ವೇರ್ ಮಾಡಿದಾಗ ಬೇರೆಯವರು ಇದು ಯಾವ ಟೈಲರ್ ಸ್ಟಿಚ್ ಮಾಡಿದ್ದು ಅಂತ ಹೇಳಿ ಕೇಳ್ತಾ ಇರಬೇಕು. ಹಾಗಾಗಿ ನಾವು ಮಾಡೋ ಕೆಲಸ, ನನಗೆ ಇದುವರೆಗೂ ಒಂದು ಬ್ಲೌಸಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಾನು ಮಾಡೋ ಕೆಲಸ ನೀಟಾಗಿದೆಯಾ ಅಂತ ಹೇಳ್ಬಿಟ್ಟು ಬ್ಲೌಸ್ ಕೊಡೋವರೆಗೂ ನನಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ. ಈ ರೀತಿ ಕಸ್ಟಮರ್ ಏನಾದರೂ ನನಗೆ ಕೆಲವೊಬ್ಬೊಬ್ಬರು ಕಸ್ಟಮರು ಈಗ ಸರಿ ಇಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ಬೈತಿರ್ತಾರೆ, ಬಂದು ಬೈತಾ ಇರ್ತಾರೆ. ಆದರೆ ತುಂಬ ಚೆನ್ನಾಗಾದಾಗ ಕಸ್ಟಮರ್ ಯಾವುದೇ ರೀತಿ ಫೋನ್ ಮಾಡಿ ಹೇಳೋದಿಲ್ಲ. ಅದು ತುಂಬ ಜನದಲ್ಲಿ ನೋಡಿದ್ದೀನಿ. ಆದರೆ ಒಬ್ಬೊಬ್ಬರು ಮಾತ್ರ ಬ್ಲೌಸನ್ನು ಹಾಕಿಬಿಟ್ಟು ಬ್ಲೌಸ್ ತುಂಬ ಚೆನ್ನಾಗಾಗಿದೆ, ತುಂಬ ಇಷ್ಟ ಆಯಿತು ಅಂತೇಳಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಆಗ ನಮಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದರಿಂದ ಬಂದ ದುಡ್ಡುಗಿಂತನೂ ನಮಗೆ ಅವರು ಹೇಳಿದಂಥ ಮಾತು ತುಂಬ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಈ ವಿಡಿಯೋನ ಟೈಲರ್ ನೋಡ್ತಾ ಇರಲಿ, ಇಲ್ಲ ಬಟ್ಟೆ ಹೊಲಿಸೋ ಅಂಥ ಕಸ್ಟಮರ್ ನೋಡ್ತಾ ಇರಲಿ, ಯಾವುದೇ ಟೈಲರ್ ಹತ್ರ ನೀವು ಬಟ್ಟೆನ ಸ್ಟಿಚ್ ಮಾಡಿಸಿದಾಗ ಯಾವ ರೀತಿ ಅವ್ರ ಹತ್ರ ತಪ್ಪಾಗಿದೆ ಬ್ಲೌಸು ಅಂಥೇಳಿ ಪಟ್ಟ ಫೋನ್ ಮಾಡಿಬಿಟ್ಟು ಹೇಳ್ತಿರೋ, ಇಲ್ಲ ಹೋಗ್ಬಿಟ್ಟು ಹೇಳ್ತಿರೋ, ಅದೇ ರೀತಿ ಅವರು ಬ್ಲೌಸು ತುಂಬ ನೀಟಾಗಿ ಹೊಲಿದಾಗ ನೀವು
ದುಡ್ಡನ್ನ 2 ದಿವಸ ಬಿಟ್ಕೊಟ್ರೂ ಪರವಾಗಿಲ್ಲ, ಬ್ಲೌಸು ತುಂಬ ನೀಟಾಗಿದೆ, ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿ. ಯಾವುದೇ ಕಸ್ಟಮರ್ ಈ ವಿಡಿಯೋನ ನೋಡ್ತಾ ಇದ್ರೆ ನಾನು ಅವರಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತೀನಿ. ಯಾಕಂದರೆ ನಾನಾಗಿರ್ಬೋದು, ಪ್ರತಿಯೊಬ್ಬರು ಟೈಲರು ಆಗಿರ್ಬೋದು, ಅವರು ದುಡ್ಡಿಗಿಂತ ಹೆಚ್ಚಾಗಿ ನಾವು ಮಾಡೋ ಕೆಲಸ, ನಾವು ಹೊಲಿದಿರೋ ಬ್ಲೌಸು ತುಂಬ ನೀಟಾಗಿ ಬರಬೇಕು ಅಂತ ಹೇಳಿಬಿಟ್ಟು ಆಸೆ ಪಡ್ತಾರೆ. ಯಾಕಂದರೆ ಇದಕ್ಕೊಂದು ಎಕ್ಸಾಂಪಲ್ಲು ಅಂತಂದರೆ ನಾನು ಇದ್ದೀನಿ. ಹಾಗೆ ನಮ್ಮ ಕ್ಲಾಸ್ಗೆ ಬರೋ ಒಬ್ಬರು ಹಾಗೆ, ಅವರಿಗೆ ನಮ್ಮ ಅತ್ತೆದೇ ಬ್ಲೌಸನ್ನು ಹೊಲಿಯೋಕೆ ಕೊಟ್ಟಿದ್ದೆ. ಅವಳು ಸ್ಟಿಚ್ ಮಾಡಾದ ತಕ್ಷಣ ನಾನು ನಮ್ಮ ಅತ್ತೆಗೆ ಕೊಟ್ಟು ಕಳಿಸ್ದೆ. ಅವಳು ಪ್ರತಿ 5-5 ನಿಮಿಷಕ್ಕೂ ಕೇಳ್ತಾ ಇದ್ಲು, ಅಕ್ಕ ನಿಮ್ಮ ಅತ್ತೆ ಬ್ಲೌಸನ್ನು ಹಾಕ್ಬಿಟ್ಟು ಫೋನ್ ಮಾಡಿದ್ರಾ ಅಂತ ಕೇಳ್ತಾ ಇದ್ಲು. ಆಗ ನಂಗೆ ಅನ್ನಿಸ್ತು, ನಾವು ಹೊಲ್ಕೊಟ್ಟಿರೋ ಬ್ಲೌಸು ಅವ್ರಿಗೆ ಕರೆಕ್ಟ್ ಆಯಿತು ಅಂದವಾಗ ನಮಗೆ ಎಷ್ಟು ಖುಷಿ ಆಗುತ್ತೆ, ನಾವು ಮಾಡಿರೋ ಕೆಲಸ ಅಲ್ವಾ. ಅದೇ ಫ್ರೆಂಡ್ಸ್, ಮತ್ತೆ ನಾವು ಹೊಲ್ಕೊಟ್ಟಿರೋ ಬ್ಲೌಸು ಕಸ್ಟಮರು ನಮ್ಮ ಎದುರಿಗೆ ಹಾಕೊಂಬಂದಾಗ ನಮಗೆ ಆ ಬ್ಲೌಸು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದರಂಥ ಖುಷಿ ಯಾವುದೂ ಆಗೋದಿಲ್ಲ. ನನಗೆ ಅದು ತುಂಬ ಸರಿ ಅನುಭವ ಆಗಿದೆ. ನಾನು ಹೊಲ್ಕೊಟ್ಟಿರೋ ಬ್ಲೌಸನ್ನೇ ನಮ್ಮ ಕಸ್ಟಮರ್ ಹಾಕೊಂಬಂದು ಇದು ತುಂಬ ಚೆನ್ನಾಗಾಗಿದೆ, ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದಾಗ ಅದ್ರಿಗಿಂತ ಖುಷಿ ಬೇರೆ ಯಾವುದೂ ಇಲ್ಲ. ಅವರು ಕೊಡೋ ದುಡ್ಡಲ್ಲಿ, ಈಗ ದುಡ್ಡು ಕೊಟ್ಟರು ಅಂತ ಹೇಳಿದ್ರೆ ನಾಳೆ ಇನ್ನೊಂದಕ್ಕೆ ಅದು ಖರ್ಚಾಗತ್ತೆ. ಆದರೆ ನಾವು ನೀಟಾಗಿ ಮಾಡಿರೋ ಕೆಲಸ ಮಾತ್ರ ಅಲ್ಲಿರುತ್ತೆ. ಅದು 4 ಜನಕ್ಕೆ ಅವರು ಹೇಳ್ತಾರೆ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ ಅಂತ. ಫ್ರೆಂಡ್ಸ್, ಈಗ ನಾನು ಟೈಲರಿಂಗ್ ಕ್ಲಾಸ್ ಮಾಡೋದ್ರಿಂದ ಇಡೀ ದಿನ ಟೈಲರಿಂಗ್ ಕಲ್ತಂತವ್ರೆ, ಸರ್ವಿಸ್ ಆದವರೇ ನಮ್ಮ ಅಂಗಡಿಯಲ್ಲಿ ಇರ್ತಾರೆ ಸ್ಟಿಚ್ ಮಾಡೋದಕ್ಕೆ. ಆದರೆ ಕಸ್ಟಮರ್ ಬಂದವರು ಏನು ಹೇಳ್ತಾರೆ ಅಂದರೆ, ನಮ್ಮ ಬ್ಲೌಸನ್ನು ರೇವತಿನೇ ಸ್ಟಿಚ್ ಮಾಡಲಿ, ಅವರೇ ಸ್ಟಿಚ್ ಮಾಡಿಕೊಡ್ಲಿ ಅಂತ ಹೇಳ್ತಿರ್ತಾರೆ. ಯಾಕಂದರೆ ನಮ್ಮ ಸ್ಟಿಚ್ಚು ಅವ್ರಿಗೆ ಅಷ್ಟು ಇಷ್ಟ ಆಗಿರುತ್ತೆ. ಹಾಗಾಗಿ ಒಂದು ಫಿಟ್ಟಿಂಗ್ ಆಗಿದ್ದರೂ ಅಷ್ಟೇ ಫ್ರೆಂಡ್ಸ್, ನಾನು ಹೇಳ್ತೀನಿ ನಮ್ಮ ಹುಡುಗಿಯರು ಇರ್ತಾರೆ ಅಂಗಡಿಯಲ್ಲಿ, ನೀವು ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಆದರೆ ಇಲ್ಲ, ನಮಗೆ ನೀವೇ ಬೇಕು, ನೀವೇ ಫಿಟ್ಟಿಂಗ್ ಮಾಡಿಕೊಡ್ಬೇಕು ಅಂತ ಹೇಳಿರ್ತಾರೆ. ಅಷ್ಟು ನಾವು ಕಸ್ಟಮರ್ನ ಮನಸ್ಸನ್ನು ಗೆದ್ದಿರ್ತೀವಿ. ಆ ರೀತಿ ಪ್ರತಿಯೊಬ್ಬರು ಟೈಲರಿಗೂ ನಾನು ಹೇಳೋದಷ್ಟೇ, ನಮಗೆ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗಿರಲ್ಲ. ಅಂದರೆ ದುಡ್ಡು ಇಂಪಾರ್ಟೆಂಟ್ ಅನ್ನೋಕ್ಕಿಂತನೂ ನಮಗೆ ದುಡ್ಡು ಬೇಕು. ನಾವೀಗ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು ಅಂತ ಹೇಳಿದ್ರೆ ದುಡ್ಡು ಇಂಪಾರ್ಟೆಂಟ್ ಆಗೇ ಇರುತ್ತೆ. ಆದರೆ ನೀವು ಫಸ್ಟು ಕೆಲಸನ ನೀಟಾಗಿ ಮಾಡಿ, ನೀಟಾಗಿ ತುಂಬ ಕ್ಲಿಯರಾಗಿ ಮಾಡಿದಾಗ ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಕಸ್ಟಮರ್ ಬಂದರೆ ಆಯಿತು, ನಿಮಗೆ ತಾನಾಗೇ ದುಡ್ಡು ಸಹ ಬರುತ್ತೆ. ಮತ್ತು ಕೆಲಸದಲ್ಲೂ ಸಹ ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ಮಾಡೋ ಕೆಲಸನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಮಗೆ ಅದರಿಂದ ತುಂಬ ದುಡ್ಡನ್ನು ಅರ್ನಿಂಗ್ಸ್ ಮಾಡ್ಬೋದು. ಹಾಗಾಗಿ ನಾನು ಹೇಳೋದೇನೆಂದರೆ, ನೀವು ಟೈಲರಿಂಗ್ ಕ್ಲಾಸ್ ಆದರೂ ಮಾಡಿ, ಇಲ್ಲಾಂದರೆ ಬಟ್ಟೆ ಸ್ಟಿಚ್ಚಿಂಗಾದ್ರು ಮಾಡ್ತಾಯಿರಿ. ಜಸ್ಟ್ ನೀವು ಫಾಲು ಜಿಗ್ಜಾಗ್ ಮಾಡ್ತಾಯಿರಿ. ನಾವು ಮಾಡೋ ಕೆಲಸನ ನೀಟಾಗಿ ಪರ್ಫೆಕ್ಟಾಗಿ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಅದರಲ್ಲೂ ನಾನು ಹೇಳೋದಂದರೆ, ನಾವು ಎಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಮಾಡಿಕೊಟ್ರು ತಪ್ಪನ್ನು ಕಂಡುಹಿಡಿದು ಹೇಳೋ ಅಂಥ ಕಸ್ಟಮರ್ ತುಂಬ ಜನ ಇದ್ದಾರೆ. ಆ ಥರ ನನಗೂ ಸಹ ಅನುಭವ ಆಗಿದೆ. ಜಸ್ಟ್ ಫ್ರೆಂಡ್ಸ್, ಹೋದ ವರ್ಷ ನನಗೆ ಗಣಪತಿ ಹಬ್ಬಕ್ಕೆ ತುಂಬ ಕೆಲಸ ಇತ್ತು. ಅಂದರೆ ನನಗೆ ಸ್ಟಿಚ್ಚಿಂಗ್ ಎಲ್ಲ ಮಾಡ್ತಾಯಿದ್ದೆ. ಹುಕ್ಸ್ ಹಚ್ಕೊಡೋದಕ್ಕೆ ಒಬ್ರಿಗೆ ಕೊಟ್ಟಿದ್ದೆ. ಅವರು ಬ್ಲೌಸನ್ನು ಹುಕ್ಸ್ ಹಚ್ಕೊಟ್ಟಿದ್ದಾರೆ, ನಾನು ನೋಡಿಲ್ಲ, ಕಸ್ಟಮರಿಗೆ ಹಾಗೆ ಕೊಟ್ಬಿಟ್ಟಿದ್ದೀನಿ. ಕಸ್ಟಮರು ಎಷ್ಟು ಬೈದರು ಅಂದರೆ, ನಾವು ಅಷ್ಟು ಕಷ್ಟಪಟ್ಟು ಸ್ಟಿಚ್ಚಿಂಗ್ ಮಾಡಿರೋದು ಸಹ ನಮಗೆ ಬ್ಲೌಸ್ ಎಲ್ಲ ನೀಟಾಗಿ ಬಂದಿದೆ, ತುಂಬ ಸ್ಟಿಚ್ಚಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದರೂ ಸಹ ಅವರು ಹುಕ್ಸ್ ಹಚ್ಚಿರೋದು ಒಂದು ನೀಟಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೈದ್ಬಿಟ್ರು. ಆ ಬ್ಲೌಸಿಗೆ ನಾನು ಹುಕ್ಸ್ ಹಚ್ಚಿರೋದು ಆಗಿರಲಿಲ್ಲ, ಬೇರೆಯವ್ರ ಕೈಯಲ್ಲಿ ಹಚ್ಚಿಸಿದ್ದೆ. ಫ್ರೆಂಡ್ಸ್, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಮಾಡೋ ಕೆಲಸನ ನೀಟಾಗಿ ಮಾಡೋದ್ರಿಂದ ನಮಗೆ ಕಸ್ಟಮರ್ ಎಲ್ಲಿದ್ದರೂ ಹುಡ್ಕೊಂಬರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.